1964ರಲ್ಲಿ ಸ್ಥಾಪಿತವಾದ ಎಂಪಿಇ ಶಿಕ್ಷಣ ಸಂಸ್ಥೆಗೆ 62 ವರ್ಷಗಳು ಸಂದಿದ್ದು, ಈವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸರಿಸುಮಾರು 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಹಳೆಯ ಮುಖಗಳ ಹೊಸ ಪರಿಚಯದೊಂದಿಗೆ ಶಿಕ್ಷಣ, ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳ ವಿನಿಮಯ, ಕಲಿತ ಶಿಕ್ಷಣ ಸಂಸ್ಥೆಯನ್ನು ಪ್ರಗತಿಪಥದತ್ತ ಕೊಂಡೊಯ್ಯುವ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮ ಎಸ್ಡಿಎಂ ಸಂಭ್ರಮ 2026 ಏಪ್ರಿಲ್ ತಿಂಗಳ 4 ಮತ್ತು 5ರಂದು ನಡೆಯಲಿದೆ ಎಂದು ಎಂಪಿಇ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಹೇಳಿದರು. ನಮ್ಮ ಮಲ್ನಾಡು ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಎಸ್ಡಿಎಂ ಕಾಲೇಜಿಗೆ ಇದೀಗ 60ರ ಸಂಭ್ರಮ. 1965ರಲ್ಲಿ ಸ್ಥಾಪನೆ ಆದಂಥ ನಮ್ಮ ಮಲ್ನಾಡು ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿ ಮತ್ತು ಅದರ ಅಡಿಯಲ್ಲಿ ನಡೆದಿರ್ತಕ್ಕಂಥ ಎಸ್ಡಿಎಂ ಕಾಲೇಜಿಗೆ 60ರ ಸಂಭ್ರಮದಲ್ಲಿ ಇರುವಾಗ ನಮ್ಮೆಲ್ಲ ಪೂರ್ವ ವಿದ್ಯಾರ್ಥಿಗಳು ಸೇರಿ ಒಂದು ಪುನರ್ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಇಂಥ ಸಂತಸದ ವಿಚಾರವನ್ನು ನಾವು ನಮ್ಮ ಹೊನ್ನಾವರ ತಾಲೂಕಿನ ಪತ್ರಿಕೆಯ ಮೂಲಕ ಎಲ್ಲ ನಮ್ಮ ಪೂರ್ವ ವಿದ್ಯಾರ್ಥಿಗಳಿಗೆ ಈ ಸಂಭ್ರಮದ ಕುರಿತಾಗಿ ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಆದಮೇಲೆ ನಮ್ಮ ಎಸ್ಡಿಎಂ ಕಾಲೇಜು ಸ್ಥಾಪನೆಯಾಗಿ 60 ವರ್ಷ ಆಗಿದೆ. ಸಹಸ್ರಾರು ವಿದ್ಯಾರ್ಥಿಗಳು ಇಲ್ಲಿಂದ ವಿದ್ಯೆಯನ್ನು ಪಡೆದು ಇವತ್ತು ದೇಶದ ಜಗತ್ತಿನ ನಾನಾ ಮೂಲೆಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಆದರೆ ಈ 60 ವರ್ಷದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪುನರ್ಮಿಲನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಇದೇ ಬರುವ ಏಪ್ರಿಲ್ 4 ಮತ್ತು 5ನೇ ತಾರೀಕಿನಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪೂರ್ವ ವಿದ್ಯಾರ್ಥಿಗಳು ಜೊತೆಗೆ ಈವರೆಗೆ ಪಾಠ ಪ್ರವಚನವನ್ನು ನಡೆಸಿಕೊಟ್ಟಂಥ ಎಲ್ಲ ಪ್ರಾಧ್ಯಾಪಕರುಗಳು, ನಿವೃತ್ತ ಪ್ರಾಚಾರ್ಯರು ಎಲ್ಲರೂ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಹಾಗಾಗಿ ಈ ಸಂಭ್ರಮದ ಮುಖ್ಯ ಉದ್ದೇಶ ಏನಂದರೆ, ಪ್ರತಿಯೊಂದು ಸಂಸ್ಥೆ ಒಂದು ಬೆಳೆದು ಹೆಮ್ಮರವಾಗಿ ನಿಲ್ಲುವಾಗ ಅದರ ಪೂರ್ವ ವಿದ್ಯಾರ್ಥಿಗಳೇ ಅದರ ಬೆನ್ನೆಲುಬು. ಆ ಕಾರಣಕ್ಕಾಗಿ ನಮ್ಮೆಲ್ಲ ಪೂರ್ವ ವಿದ್ಯಾರ್ಥಿಗಳ ಒಂದು ಸಹಕಾರದಿಂದ ಇನ್ನು ಮುಂದೆ ನಮ್ಮ ಈ ವಿದ್ಯಾಸಂಸ್ಥೆ ಇನ್ನೂ ಬೆಳಲಿಕ್ಕಿದೆ, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕಿದೆ. ಕಾರಣ ಇಷ್ಟೇ, ಪ್ರತಿಯೊಂದು ಕುಟುಂಬ ಕೂಡ ಹಾಗೆ. ಒಂದು ಕುಟುಂಬದಲ್ಲಿ ಯಾರು ಅವರ ಮನೆಯವರು ಒಳ್ಳೆಯ ವಿದ್ಯಾವಂತರಾಗಿ ನಂತರ ಆ ಕುಟುಂಬವನ್ನು ಹೇಗೆ ನಡೆಸ್ತಾರೋ, ಪ್ರತಿಯೊಂದು ವಿದ್ಯಾಸಂಸ್ಥೆ ಕೂಡ ಹಾಗೆ. ಆ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದು ಒಳ್ಳೆಯ ಸ್ಥಾನವನ್ನು ಪಡೆದು ಬಂದ ನಂತರ ಆ ವಿದ್ಯಾರ್ಥಿಗಳೇ ಆ ಸಂಸ್ಥೆಯ ಬೆನ್ನೆಲುಬಾಗಿ ಆಧಾರ ಸ್ತಂಭವಾಗಿ ನಿಲ್ಲುವಂಥದ್ದು. ಅವರು ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು, ಎಂಪಿಇಎಸ್ ಸೆಂಟ್ರಲ್ ಸ್ಕೂಲ್, ಡಾಕ್ಟರ್ ಎಂಪಿ ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಹಾಗೂ ಪೂರ್ವ ವಿದ್ಯಾರ್ಥಿಗಳ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಎಸ್ಡಿಎಂ ಸಂಭ್ರಮ 2026ರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಈ ಸಮಾರಂಭಕ್ಕೆ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳ 1964ರಿಂದ 2025ರವರೆಗಿನ ಪೂರ್ವ ವಿದ್ಯಾರ್ಥಿಗಳನ್ನು ಮತ್ತು ಸಮಸ್ತ ಎಸ್ಡಿಎಂ ಬಳಗವನ್ನು ಆಹ್ವಾನಿಸಿದ್ದೇವೆ. ಏಪ್ರಿಲ್ 4 ಮೊದಲನೆಯ ದಿನದ ಕಾರ್ಯಕ್ರಮವನ್ನು ನಮ್ಮ ಪೂರ್ವ ವಿದ್ಯಾರ್ಥಿ ಆನಂದ್ ಭಟ್ ರವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಸ್ಸೆಂ ಶಿಕ್ಷಣ ಸಂಸ್ಥೆ ಕಲ್ಮಾಡಿ ಉಡುಪಿಯ ಪವನ್ ಕಿರಣಕೆರೆ ಆಗಮಿಸಲಿದ್ದಾರೆ. ಅಂದು ಎಸ್ಡಿಎಂ ಸಂಭ್ರಮದ ಕುರಿತಾದ ಸ್ಮರಣ ಸಂಚಿಕೆ ಬಿಡುಗಡೆ, ನಿವೃತ್ತ ಉಪನ್ಯಾಸಕರಿಗೆ ಪ್ರಾಂಶುಪಾಲರಿಗೆ ಸನ್ಮಾನ, ಎಸ್ಡಿಎಂ ಪಯಣ ಕಿರುಚಿತ್ರದ ಪ್ರದರ್ಶನ, ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮತ್ತು ವೃತ್ತಿ ಮಾರ್ಗದರ್ಶನ ಹಾಗೂ ಮನರಂಜನೆ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 5 ಏಪ್ರಿಲ್ 2026ರಂದು ಪ್ರಾರಂಭದ 5 ಬ್ಯಾಚುಗಳ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ, ಪೂರ್ವ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ, ಶಿಕ್ಷಣ ಸಂಸ್ಥೆಗಾಗಿ ಪೂರ್ವ ವಿದ್ಯಾರ್ಥಿಗಳು ನೀಡಬಹುದಾದ ಕೊಡುಗೆಗಳು, ಪ್ರತಿ ವರ್ಷ ಡಿಸೆಂಬರ್ 24ರಂದು ಎಸ್ಡಿಎಂ ಸಂಭ್ರಮ ಆಚರಿಸುವ ಕುರಿತಾದ ಘೋಷಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ, ರಂಗೋಲಿ ಪ್ರದರ್ಶನ ನಡೆಯಲಿದೆ. ಈ ಕಾರ್ಯಕ್ರಮವು ಪ್ರತಿ ವಿದ್ಯಾರ್ಥಿಗಳ ಮನೆಯ ಕಾರ್ಯಕ್ರಮವಾಗಿದ್ದು, ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವಿಜಯ್ ಕಾಮತ್, ಉಪಾಧ್ಯಕ್ಷ ನಾಗರಾಜ್ ಕಾಮತ್, ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ಹೆಬ್ಬಾರ್,
ಪ್ರಾಂಶುಪಾಲ ಡಾಕ್ಟರ್ GN ಭಟ್ ಉಪಸ್ಥಿತರಿದ್ದರು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.